ದಿನೇಶ್ ಗುಂಡೂರಾವ್ಗೆ ಡಿಸಿಎಂ ಹುದ್ದೆ ನೀಡುವಂತೆ ಒತ್ತಾಯ ಕೇಳಿಬಂದಿದೆ. ದಿನೇಶ್ ಗುಂಡೂರಾವ್ ಅಭಿಮಾನಿಗಳು ಪೋಸ್ಟರ್ನ ಈಗ ಅಭಿಯಾನ ಶುರು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಯಾಂಪೇನ್ ಆರಂಭ ಮಾಡಿದ್ದಾರೆ. ಪೋಸ್ಟರ್ ವೈರಲ್ ಆಗ್ತಾ ಇದೆ. ಈಗ ದಿನೇಶ್ ಗುಂಡೂರಾವ್ ಅವ್ರಿಗೆ ಡಿಸಿಎಂ ಮಾಡಬೇಕು ಅಂತ. ಈ ಹಿಂದೆ ಅವರು ಸಿದ್ದರಾಮಯ್ಯವರ ಕ್ಯಾಬಿನೆಟ್ನಲ್ಲಿ ಆರೋಗ್ಯ ಸಚಿವರಾಗಿದ್ದರು. ಈಗ ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡಬೇಕು ಅಂತ. ತಾಳ್ಮೆ ತ್ಯಾಗದ ಪ್ರತಿರೂಪ ದಿನೇಶ್ರನ್ನ ಡಿಸಿಎಂ ಮಾಡಬೇಕು ನೋಡಿ. ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದಂತಹ ಪೋಸ್ಟರ್ಗಳನ್ನು ವೈರಲ್ ಮಾಡಿದ್ದಾರೆ. ಸತತ 6 ಬಾರಿ ಗೆದ್ದವರಿಗೆ ಗೌರವ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಮತ್ತು ಅಲ್ಲಿ ಅವರ ಸಾಧನೆಗಳನ್ನು, ಅವರ ಸಂಘಟನೆಯನ್ನು, ಅವರ ಗುರಿಗಳನ್ನು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಏನಿದೆ, 6 ಬಾರಿ ಗೆದ್ದಂಥವರು, ಅವರಿಗೆ ಉಪಮುಖ್ಯಮಂತ್ರಿ ಗೌರವವನ್ನು ಕೊಡಬೇಕು, ಹೈಕಮಾಂಡ್ ಅವರ ಸಾಧನೆಯನ್ನು ಪರಿಗಣಿಸಬೇಕು ಅಂಥೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಆ ಪೋಸ್ಟರ್ಗಳು ರಾರಾಜಿಸ್ತಾ ಇದ್ದಾವೆ. ಪಕ್ಷನಿಷ್ಠರು ಹೌದು, ತಾಳ್ಮೆ ಸಂಯಮ ಇದೆ, ಅವ್ರಿಗೆ ಅವಕಾಶವನ್ನು ಮಾಡಿಕೊಡೋ ಮೂಲಕ ಸಾಮಾಜಿಕವಾದಂಥ ನ್ಯಾಯವನ್ನು ಕೊಡಬೇಕು ಅಂತ ಅಭಿಯಾನ ಶುರುವಾಗಿದೆ. ಬಟ್ ದಿನೇಶ್ ಗುಂಡೂರಾವ್ ಅವ್ರಿಗೆ ಹೈಕಮಾಂಡ್ ಕನ್ಸಿಡರ್ ಮಾಡುತ್ತಾ ಇಲ್ವಾ? ಸಚಿವ ಸ್ಥಾನ ಸಿಗುವಂಥ ನಿರೀಕ್ಷೆಗಳು ಖಂಡಿತ ಇದೆ, ಅವರ ಹಿರಿತನವನ್ನು ಪರಿಗಣಿಸಿ. ಬಟ್ ಈಗ ಡಿಸಿಎಂ ಹುದ್ದೆ ಅಂತ ಬರೋದಾದರೆ ಅಲ್ಲಿ ಆಲ್ಮೋಸ್ಟ್ 4ರಿಂದ 5 ಜನ ರೇಸ್ನಲ್ಲಿ ಇರೋದ್ರಿಂದಾಗಿ ಅವರ ಹೆಸರನ್ನು ತೆಗೆದುಕೊಳ್ಳುತ್ತಾ ಇಲ್ವಾ? ಬಟ್ ಈಗ ಸಹಜವಾಗಿಯೇ ಅವರವರ ಅಭಿಮಾನಿಗಳು ಒತ್ತಾಯವನ್ನು ಮಾಡೋದು ನೋಡ್ತಾ ಇದ್ದೀವಿ. ಹಾಗೆಯೇ ಉಪಮುಖ್ಯಮಂತ್ರಿ ಗೌರವ ದಿನೇಶ್ ಗುಂಡೂರಾವ್ ಅವ್ರಿಗೆ ಕೊಡಬೇಕು ಅಂತ ಅವರ ಫ್ಯಾನ್ಸ್ಗಳು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಅಥವಾ ಸಿದ್ದರಾಮಯ್ಯನವರು ದಿನೇಶ್ ಗುಂಡೂರಾವ್ ಅವ್ರಿಗೆ ಮಣೆ ಹಾಕಬೇಕು ಅನ್ನುವಂಥ ಚಿಂತನೆ ಕೂಡ ಅವರಲ್ಲಿ ಇರ್ಬೋದು. ಆದರೆ ಅಂತಿಮವಾಗಿ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ? ಈಗ ಜಾತಿ ಲೆಕ್ಕಾಚಾರದಲ್ಲಿ ಕೊಡ್ತಾ ಇದ್ದಾರೆ. ಈಗ ದಿನೇಶ್ ಗುಂಡೂರಾವ್ ಅಂತ ಬಂದಾಗ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವ್ರು, ಹಾಗಾಗಿನೇ ಅವ್ರದ್ದು ಕೆಲವೊಂದು ಸ್ಟ್ರಾಟಜಿ ಇರುತ್ತಲ್ವ ನಾಯಕರದ್ದು, ಅದರ ಆಧಾರದ ಮೇಲೆ ಈಗ ಅವರು ತಮ್ಮದೇ ಆದಂಥ ಲೆಕ್ಕಾಚಾರಗಳನ್ನು ವೋಟ್ ಬ್ಯಾಂಕ್ ರಾಜಕಾರಣ ಕೂಡ ಈ ಸಂದರ್ಭದಲ್ಲಿ ಮಾಡ್ತಾರೆ. ಈಗ ದಿನೇಶ್ ಗುಂಡೂರಾವ್ಗೆ ಡಿಸಿಎಂ ಕೊಡಬೇಕಾ ಬೇಡವಾ ಅನ್ನೋದು ಕೂಡ ನಿರ್ಧಾರ ಆಗಲಿದೆ.